बोलो जुबान केसरी। ಎಲ್ಲರೂ ಈಗ ಹೇಳಿ ಜುಬಾನ್ ಕೇಸರಿ. ಇವರ ಅಡ್ವರ್ಟೈಸ್ಮೆಂಟ್ ನೋಡಿದರೆ ಮೈಸೂರು ಪಾಕ್ ತಿಂತ ಇದ್ದಾರೇನೋ ಅನ್ಕೋಬೇಕು. ಆಕ್ಟರ್ಗಳು ಗುಟ್ಕಾ ಹಾಕೋದಿಲ್ಲ, ಗುಟ್ಕಾ ಅಡ್ವರ್ಟೈಸ್ಮೆಂಟ್ಗಳಿಗೆ ಮಾತ್ರ ಬರ್ತಾರೆ. ವರ್ಷಕ್ಕೆ 2,000 ಕೋಟಿಗೂ ಅಧಿಕ ದುಡ್ಡು ಅಡ್ವರ್ಟೈಸ್ಮೆಂಟ್ಗೆ ಖರ್ಚು ಮಾಡ್ತಾರೆ ಈ ಗುಟ್ಕಾ ಬ್ರ್ಯಾಂಡ್ಗಳು. ಈಗ ನೀವೇ ಲೆಕ್ಕ ಹಾಕಬಹುದು ವೀಕ್ಷಕರೇ, ಇವರ ಬಳಿ ಎಷ್ಟು ದುಡ್ಡಿದೆ ಎಂದು. ಗುಟ್ಕಾ ತಿನ್ನಬಾರದು, ತಿಂದರೆ ಕ್ಯಾನ್ಸರ್ ಬರುತ್ತೆ. ಹೌದು, ಖಂಡಿತ ಸತ್ಯ. ಈ ವಿಷಕಾರಿ ಗುಟ್ಕಾ ಕಾರ್ಖಾನೆಯಲ್ಲಿ ಹೇಗೆ ಮಾಡುತ್ತಾರೆ ಎಲ್ಲಾದರೂ ನೋಡಿದ್ದೀರಾ? ಈ ಗುಟ್ಕಾ ತಯಾರು ಮಾಡೋದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಬಳಸಲಾಗುತ್ತೆ. ಅದನ್ನು ನಿಮಗೆ ಯಾರು ಹೇಳೋದಿಲ್ಲ, ಆದರೆ ಈ ವಿಡಿಯೋದಲ್ಲಿ ನಿಮಗೆ ತೋರಿಸುತ್ತೇನೆ. ದಯವಿಟ್ಟು ನನ್ನ ವಿನಂತಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಈ ಗುಟ್ಕಾ ಮಾಡೋದಕ್ಕೆ ಮೊಟ್ಟ ಮೊದಲು ಬೇಕಿರುವ ಪದಾರ್ಥ ಅಂದರೆ ಅಡಿಕೆ. ಅಡಿಕೆ ಹೇಗೆ ಸಿಗುತ್ತೆ? ಅಡಿಕೆ ಮರದಿಂದ. ಈ ಮರಗಳಲ್ಲಿ ಬೆಳೆದ ಅಡಿಕೆ ಗೊಂಚಲುಗಳನ್ನು ತೆಗೆದು ಬೀಟಿಂಗ್ ಮಾಡುತ್ತಾರೆ. ಬೀಟಿಂಗ್ ಅಂದರೆ ಅಡಿಕೆ ಗೊಂಚಲುಗಳನ್ನು ಚೆನ್ನಾಗಿ ಕೋಲು ಅಥವಾ ಗೋಡೆಗೆ ಬಡಿದು ಅಡಿಕೆ ಹೊರಗೆ ತೆಗೆಯುವ ಪ್ರಕ್ರಿಯೆಗೆ ಬೀಟಿಂಗ್ ಎಂದು ಕರೆಯುತ್ತಾರೆ. ಹೀಗೆ ಹೊರಬಂದ ಅಡಿಗೆಯನ್ನು ಸ್ವಲ್ಪ ದಿನಗಳ ಕಾಲ ಬಿಸಿಲಿಗೆ ಒಣಗಿಸಲಾಗುತ್ತೆ. ಈ ಅಡಿಕೆ ಒಳಗಡೆ ಏನಾದರೂ ತೇವಾಂಶ ಇದ್ದರೆ ಹೋಗಲಿ ಎಂದು ಈ ಪ್ರಕ್ರಿಯೆ ಅನುಸರಿಸುತ್ತಾರೆ. ನಂತರ ಒಣಗಿದ ಅಡಿಕೆಯಲ್ಲಿ ಸಿಪ್ಪೆ ಸುಲಿಯುವ ಪ್ರಕ್ರಿಯೆ ಆರಂಭವಾಗುತ್ತೆ. ಭಾರತ ದೇಶದಲ್ಲಿ ಅಡಿಕೆ ಸುಲಿಯುವವರಲ್ಲಿ 94% ಮಹಿಳೆಯರೇ ಇದ್ದಾರೆ. ಈ ಅಡಿಕೆ ಸುಲಿಯುವುದು ಅಷ್ಟು ಸುಲಭದ ಕೆಲಸವಲ್ಲ. ಎಲ್ಲ ಬೆರಳುಗಳಿಗೂ ದಪ್ಪ ಬಟ್ಟೆ ಸುತ್ತಿಕೊಂಡು ಅಡಿಕೆ ಸುಲಿಯಬೇಕು, ಇಲ್ಲ ಅಂದರೆ ಬೆರಳು ಕಟ್ಟಾಗುವ ಸಾಧ್ಯತೆ ಇರುತ್ತೆ. ಗುಟ್ಕಾ ಕಂಪನಿಯವರು ದಿನಕ್ಕೆ 1,000 ಕೋಟಿಗೂ ಅಧಿಕ ವಹಿವಾಟು ಮಾಡುತ್ತಾರೆ. ಆದರೆ ಈ ಅಡಿಕೆ ಸಿಪ್ಪೆ ಸುಲಿಯುವವರಿಗೆ ಒಂದು ದಿನಕ್ಕೆ ಕೇವಲ 250 ರೂಪಾಯಿ ಕೊಡುತ್ತಾರೆ. ಸಿಪ್ಪೆಯಿಂದ ಬೇರ್ಪಟ್ಟ ಅಡಿಕೆಯನ್ನು ಕೆಟ್ಟು ಕೊಳಕು ಕೆಂಪು ಬಣ್ಣಕ್ಕೆ ಬೆರೆಸಲಾಗುತ್ತೆ. ಗುಟ್ಕಾ ಸೇವನೆ ಮಾಡಿದಾಗ ಬಾಯಿ ತುಂಬ ಕೆಂಪು ಬಣ್ಣ ಆಗೋದಕ್ಕೆ ಈ ಕಲರ್ ಬಳಸುತ್ತಾರೆ. ಮತ್ತೊಂದು ಕಾರಣ ಏನಪ್ಪಾ ಅಂದರೆ ಕೆಂಪು ಬಣ್ಣ ಡೇಂಜರ್ ಅನ್ನು ಸೂಚಿಸುತ್ತದೆ. ಅಂದರೆ ಕೆಂಪು ಬಣ್ಣದ ಅರ್ಥ ಅಪಾಯ ಎಂದು ಸ್ವತಃ ಕಂಪನಿಯವರೇ ಇಂಡೈರೆಕ್ಟ್ ಆಗಿ ಹೇಳುತ್ತೆ. 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಅಡಿಕೆಯನ್ನು ಚೆನ್ನಾಗಿ ಕುದಿಸಲಾಗುತ್ತೆ. ಈ ಕುದಿಯುವ ಒಲೆಗೆ ಅಡಿಕೆ ಸಿಪ್ಪೆಯನ್ನೇ ಬಳಸಲಾಗುತ್ತೆ. ಇದೇ ಸಮಯದಲ್ಲಿ ಅಡಿಕೆಗೆ ವ್ಯಾಕ್ಸ್ ಹಾಕುತ್ತಾರೆ. ವ್ಯಾಕ್ಸ್ ಅಂದರೆ ಪ್ಯಾರಾಫಿನ್ ವ್ಯಾಕ್ಸ್, ಕನ್ನಡದಲ್ಲಿ ಮೇಣದ ಬತ್ತಿ. ಅಡಿಕೆಗೆ ಮೇಣದ ಬತ್ತಿ ಮಿಕ್ಸ್ ಆದ ಬಳಿಕ ಎಲ್ಲ ಅಡಿಕೆಯನ್ನು ಗ್ರೈಂಡಿಂಗ್ ಮಷಿನ್ಗೆ ಹಾಕಿ ಪುಡಿ ಮಾಡಲಾಗುತ್ತೆ. ನಂತರ ಇದಕ್ಕೆ ಬೇಕಾಗಿರುವ ಮುಖ್ಯವಾದ ಪದಾರ್ಥ ಅಂದರೆ ತಂಬಾಕು. ಈ ತಂಬಾಕು ಹೇಗೆ ಬೆಳೆಯುತ್ತಾರೆ ಎಂದು ಯೋಚನೆ ಮಾಡುತ್ತಿದ್ದೀರಾ? ಹಾಗಾದರೆ ಇಲ್ಲಿದೆ ಉತ್ತರ. ಮೊದಲಿಗೆ ತಂಬಾಕಿನ ಬೀಜವನ್ನು ಒಂದು ಸಣ್ಣ ಜಾಗದಲ್ಲಿ ನೆಡಬೇಕು. ಇದಕ್ಕೆ ಸೀಡ್ ಬೀಡ್ಸ್ ಎಂದು ಕರೆಯುತ್ತಾರೆ. 8 ರಿಂದ 10 ವಾರದ ನಂತರ ಈ ತಂಬಾಕು 10 ಇಂಚು ಬೆಳೆಯುತ್ತೆ. ನಂತರ ಹೀಗೆ ಬೆಳೆದ ತಂಬಾಕಿನ ಎಲೆಗಳನ್ನು ಸಣ್ಣ ಜಾಗದಿಂದ ಕಿತ್ತು ದೊಡ್ಡ ಬಯಲು ಜಾಗದಲ್ಲಿ ನೆಡಲಾಗುತ್ತೆ. 120 ದಿನಗಳ ನಂತರ ತಂಬಾಕಿನ ಎಲೆಗಳನ್ನು ಕತ್ತರಿಸಲಾಗುತ್ತೆ. ಹೀಗೆ ಕತ್ತರಿಸಿದ ಎಲೆಗಳನ್ನು ಕಾರ್ಖಾನೆಯಲ್ಲಿರುವ ಆರ್ಟಿಫಿಷಿಯಲ್ ಸನ್ಲೈಟ್ ಬಳಸಿಕೊಂಡು ಒಣಗಿಸಲಾಗುತ್ತೆ. ಒಂದು ಸಲ ಒಣಗಿದ ನಂತರ ತಂಬಾಕಿನ ಎಲೆಗಳನ್ನು ಗ್ರೈಂಡಿಂಗ್ ಮಷಿನ್ಗೆ ಹಾಕಿ ಪುಡಿ ಮಾಡುತ್ತಾರೆ. ನಂತರ ಅಡಿಕೆ, ತಂಬಾಕು ಎರಡನ್ನು ಬೆರೆಸಲಾಗುತ್ತೆ. ಇದರ ಜೊತೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕುತ್ತಾರೆ. ಇದರ ಬಗ್ಗೆ ನಿಮಗೆ ಯಾರು ಹೇಳೋದಿಲ್ಲ, ಆದರೆ ನಾನು ಹೇಳುತ್ತಿದ್ದೇನೆ. ಈ ಗುಟ್ಕಕ್ಕೆ ಏನು ಬೆರೆಸುತ್ತಾರೆ ಎಂದು ಗೊತ್ತಾದರೆ ಎದೆ ಬಡಿತವೇ ನಿಂತು ಹೋಗುತ್ತೆ. ಯಾರಾದರೂ ಗುಟ್ಕಾ ತಿನ್ನುತ್ತಾ ಈ ವಿಡಿಯೋ ನೋಡುತ್ತಾ ಇದ್ದರೆ ಸ್ವಲ್ಪ ಹುಷಾರಾಗಿರೆ. ವೀಕ್ಷಕರೇ, ಭಾರತ ದೇಶದಲ್ಲಿರುವ ಎಲ್ಲ ಗುಟ್ಕಾ ಬ್ರ್ಯಾಂಡಿಗೆ ಗ್ಲಾಸ್ ಪುಡಿ ಬೆರೆಸಲಾಗುತ್ತೆ. ಹೌದು ವೀಕ್ಷಕರೇ, ನೀವು ಸರಿಯಾಗಿ ಕೇಳಿಸಿಕೊಂಡಿದ್ದೀರಾ, ಗಾಜಿನ ಪುಡಿ ಬೆರೆಸುತ್ತಾರೆ. ಗ್ಲಾಸ್ ಬಾಟಲ್ಗಳನ್ನು ಮಷಿನ್ಗೆ ಹಾಕಿ ನುಣ್ಣಗೆ ಪುಡಿ ಮಾಡಲಾಗುತ್ತೆ. ಎಷ್ಟರ ಮಟ್ಟಿಗೆ ಪುಡಿ ಮಾಡುತ್ತಾರೆ ಅಂದರೆ ಇದು ಗ್ಲಾಸ್ ಪುಡಿ ಎಂದು ಯಾರಿಗೂ ಗೊತ್ತೇ ಆಗೋದಿಲ್ಲ. ಈ ಗುಟ್ಕಾ ತಿಂದಾಗ ಬಾಯಿ ಸ್ವಲ್ಪ ಸೀಳುತ್ತೆ. ಈ ತರ ಸೀಳಿದಾಗ ಮತ್ತೆ ಗುಟ್ಕಾ ತಿಂದಾಗ ರುಚಿ ಮತ್ತು ನಶೆ ಹೆಚ್ಚಾಗುತ್ತೆ. ಇದಕ್ಕೆಲ್ಲ ಕಾರಣ ಈ ಗ್ಲಾಸ್ ಪುಡಿ. ಇದೇ ಕಾರಣಕ್ಕೆ ಗುಟ್ಕಾ ಸೇವನೆ ಮಾಡೋರು ಖಾರದ ಪದಾರ್ಥವನ್ನು ಅತಿ ಹೆಚ್ಚಾಗಿ ಸೇವನೆ ಮಾಡೋದಿಲ್ಲ. ಈ ಗ್ಲಾಸ್ ಪುಡಿ ದೇಹದ ಒಳಗೆ ಹೋದರೆ ಕ್ಯಾನ್ಸರ್ ಬರದೆ ಇನ್ನೇನು ಬರುತ್ತೆ. ನಂತರ ಸ್ವಲ್ಪ ಪ್ರಮಾಣದಲ್ಲಿ ಸಕ್ಕರೆ ಮಿಶ್ರಣ ಬೆರೆಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಯಾಕೆಟ್ ಒಳಗೆ ತುಂಬಿಸಿ ಮಾರಾಟಕ್ಕೆ ತೆಗೆದುಕೊಂಡು ಹೋಗುತ್ತಾರೆ. ವೀಕ್ಷಕರೇ, ಇಂದಿಗೂ ನಿಮಗೆಲ್ಲರಿಗೂ ಕಾಡುತ್ತಿರುವ ಪ್ರಶ್ನೆ, ಗುಟ್ಕಾವನ್ನು ಯಾಕೆ ಬ್ಯಾನ್ ಮಾಡೋದಕ್ಕೆ ಸಾಧ್ಯವಾಗುತ್ತಿಲ್ಲ? ಭಾರತ ದೇಶದಲ್ಲಿ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬರಲಿ, ಈ ಗುಟ್ಕಾ ಬ್ಯಾನ್ ಮಾಡಲು ಸಾಧ್ಯವೇ ಇಲ್ಲ. ಈ ಗುಟ್ಕಾ ತಂಬಾಕಿನಿಂದ ಭಾರತ ದೇಶಕ್ಕೆ GST ಮುಖಾಂತರ ವರ್ಷಕ್ಕೆ 53,750 ಕೋಟಿ ರೂಪಾಯಿ ಸಂಗ್ರಹ ಆಗುತ್ತಿದೆ. ಈ ವಿಚಾರದ ಬಗ್ಗೆ ಭಾರತದ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರೇ ಹೇಳಿದ್ದಾರೆ. ನಮ್ಮ ದೇಶದಲ್ಲಿ ಒಟ್ಟು ಗುಟ್ಕಾ ಸೇವನೆ ಮಾಡುತ್ತಿರುವವರ ಸಂಖ್ಯೆ ಬರೋಬ್ಬರಿ 30%. ಭಾರತ ದೇಶದ ಜನಸಂಖ್ಯೆಯಲ್ಲಿ ಲೆಕ್ಕ ಹಾಕಿದರೆ 37 ಕೋಟಿಯಿಂದ 40 ಕೋಟಿ ಜನರು ಗುಟ್ಕಾ ಸೇವನೆ ಮಾಡುತ್ತಿದ್ದಾರೆ. ಒಂದು ಪಕ್ಷ ಏನಾದರೂ ಗುಟ್ಕಾ ಬ್ಯಾನ್ ಮಾಡಿದರೆ ಸರ್ಕಾರವೇ ಬಿದ್ದು ಹೋಗುವ ಸಾಧ್ಯತೆ ಇರುತ್ತೆ. ಪ್ರತಿದಿನ ಭಾರತ ದೇಶದಲ್ಲಿ 360 ಕೋಟಿ ರೂಪಾಯಿ ಗುಟ್ಕಾ ಪ್ಯಾಕೆಟ್ ಸೇಲ್ ಆಗುತ್ತೆ. ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಉಗುಳುವ ದೇಶ ಯಾವುದು ಎಂದರೆ ಭಾರತವೇ ಮೊದಲ ಸ್ಥಾನದಲ್ಲಿ ಬರುತ್ತೆ. ಗುಟ್ಕಾದಲ್ಲಿ ಅತಿ ಹೆಚ್ಚು ಫೇಮಸ್ ಬ್ರ್ಯಾಂಡ್ ಎಂದರೆ RMD ಗುಟ್ಕಾ ಬ್ರ್ಯಾಂಡ್. ಈ RMD ಮಾಲೀಕನ ಹೆಸರು ಮಣಿಚಂದನ್ ಗುಟ್ಕಾ. ಇವರು ತಮ್ಮ ಮನೆಯನ್ನು ಸಂಪೂರ್ಣವಾಗಿ ಬಂಗಾರದಿಂದ ನಿರ್ಮಾಣ ಮಾಡಿದ್ದಾರೆ. ಮಣಿಕ್ ಚಂದನ್ ಆಗಲಿ ಅವರ ಕುಟುಂಬವಾಗಲಿ ಇಂದಿಗೂ ಗುಟ್ಕಾದ ರುಚಿ ನೋಡಿಲ್ಲ.
2017ರಲ್ಲಿ RMD ಮಾಲೀಕ ಮನಿಕ್ ಚಂದ್ ಅವರಿಗೆ ಕ್ಯಾನ್ಸರ್ ಬಂದು ನರಳಿ ಪ್ರಾಣ ಬಿಡುತ್ತಾರೆ. ಪ್ರತಿ ವರ್ಷ 20 ಲಕ್ಷಕ್ಕೂ ಅಧಿಕ ಜನರಿಗೆ ಗುಟ್ಕಾ ಕ್ಯಾನ್ಸರ್ ಬರುತ್ತೆ. ಇದರಲ್ಲಿ 6 ರಿಂದ 7 ಲಕ್ಷಕ್ಕೂ ಅಧಿಕ ಮಂದಿ ಸಾವನ್ನಪ್ಪುತ್ತಾರೆ. ಈಗಿನ ಸಮಯದಲ್ಲಿ ಕೇವಲ 20ನೇ ವಯಸ್ಸಿನ ಯುವಕರ ಬಾಯಲ್ಲಿ ಗುಟ್ಕಾ ಕಂಡು ಬರುತ್ತೆ. 35 ರಿಂದ 45 ವರ್ಷದ ಒಳಗಡೆ ಸಡನ್ ಕ್ಯಾನ್ಸರ್ ಅಟ್ಯಾಕ್ ಆಗುವ 99% ಸಾಧ್ಯತೆ ಇರುತ್ತೆ. ವರ್ಷಗಟ್ಟಲೆ ಗುಟ್ಕಾ ತಿಂದು ಕ್ಯಾನ್ಸರ್ ಬಂದಿಲ್ಲ ಎಂಬುವ ಒಂದು ಉದಾಹರಣೆ ಕೂಡ ಇದುವರೆಗೂ ಭಾರತ ದೇಶದಲ್ಲಿ ಕಂಡು ಬಂದಿಲ್ಲ. ಮತ್ತೊಂದು ಅಚ್ಚರಿಯ ಸಂಗತಿ ಏನಪ್ಪಾ ಅಂದರೆ, ನೀವೇನಾದರೂ ಈಗ ಗುಟ್ಕಾ ಸೇವನೆ ನಿಲ್ಲಿಸಿದರೆ ನಿಮ್ಮ ದೇಹದಲ್ಲಿ ಆಗಿರುವ ಅಡ್ಡ ಪರಿಣಾಮಗಳು ಕೇವಲ 6 ರಿಂದ 8 ತಿಂಗಳಲ್ಲಿ ಗುಣಮುಖವಾಗುತ್ತೆ. ಗುಣಮುಖ ಆಗಿರುವ ಎಷ್ಟೋ ಉದಾಹರಣೆಗಳು ಭಾರತ ದೇಶದಲ್ಲಿ ಕಂಡುಬರುತ್ತೆ. ಸ್ನೇಹಿತರೆ, ಕ್ಯಾನ್ಸರ್ ಬರುವ ಮುಂಚೆ ಗುಟ್ಕಾ ಸೇವನೆ ನಿಲ್ಲಿಸಿ. ಒಂದು ಸಲ ಗುಟ್ಕಾ ಕ್ಯಾನ್ಸರ್ ಬಂದರೆ ನರಕಕ್ಕೆ ಹೋದ ಅನುಭವ ಆಗುತ್ತೆ. ನಿಮ್ಮನ್ನು ನಂಬಿಕೊಂಡ ಕುಟುಂಬ ಕಣ್ಣೀರಲ್ಲಿ ಜೀವನ ಸಾಗಿಸಬೇಕಾಗುತ್ತೆ. ಜೀವನ ಪೂರ್ತಿ ದುಡಿದ ದುಡ್ಡು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಹಾಕಬೇಕು, ಆದರೂ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಳ್ಳಿ. ನಿಮ್ಮ ಸ್ನೇಹಿತರು ಯಾರಾದರೂ ಗುಟ್ಕಾ ಹಾಕಿಕೊಳ್ಳುತ್ತಿದ್ದರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.